ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 10ನೇ ತಾರೀಕು ಈ ದಿನ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ. ಜಗತ್ತಿನಲ್ಲಿರೋ ಎಲ್ಲ ನಾಗರಿಕರ ಹಕ್ಕುಗಳ ಸಂರಕ್ಷಣೆಗಾಗಿ ವಿಶ್ವಸಂಸ್ಥೆ ಕೊಡಮಾಡಿರ್ತಕ್ಕಂಥ ಹಕ್ಕುಗಳನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಘನತೆಯಿಂದ ಗೌರವದಿಂದ ಬಾಳ್ತಾ ಇದ್ದೀವಿ. ಈ ಸಂದರ್ಭದಲ್ಲೇ ನಮ್ಮ ದೇಶದ ಸುಮಾರು 3.5 ಲಕ್ಷ ಜನರ ನಾಗರಿಕರ ಹಕ್ಕುಗಳು, ಗ್ರಾಹಕರ ಹಕ್ಕುಗಳು ಇನ್ನಿಲ್ಲದಂತೆ ದಮನಕ್ಕೆ ಒಳಗಾಯಿತು ಮತ್ತು ಉಲ್ಲಂಘನೆ ಆಯಿತು. ಇಡೀ ಜಗತ್ತೇ ಭಾರತ ದೇಶದತ್ತ ಇಲ್ಲಿಯ ನಾಗರಿಕ ವಿಮಾನಯಾನದಲ್ಲಿ ಪ್ರಯಾಣಿಸ್ತಕ್ಕಂಥ ಪ್ರಯಾಣಿಕರತ್ತ ನೋಡೋಂತಾಯಿತು. ಆ ದುರ್ಘಟನೆ ಕಳೆದ ಒಂದು ವಾರ, ಇವತ್ತಿಗೆ 10ನೇ ತಾರೀಕು 10ನೇ ದಿನ, ಇವತ್ತಿನ ತನಕ ಅದು ಮುನ್ನುಗ್ತಾನೇ ಇದೆ. ಆದರೆ ಪರಿಸ್ಥಿತಿ ಈಗ ಸದ್ಯಕ್ಕೆ ಒಂದು ನಿಯಂತ್ರಣಕ್ಕೆ ಬಂದಿದೆ ಅನ್ನೋದೊಂದು ಸಮಾಧಾನಕರ ಸಂಗತಿ. ಯಾವುದಿದು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನಾಗರಿಕ ವಿಮಾನ ಸೌಲಭ್ಯ ಕೊಡ್ತಕ್ಕಂಥ, ಸೇವೆ ಕೊಡ್ತಕ್ಕಂಥ ಇಂಡಿಗೋ ಏವಿಯೇಷನ್ ಕಂಪ್ನಿಯಿಂದ ಆಗಿರ್ತಕ್ಕಂಥ ಅನಾಹುತಗಳು ಮತ್ತು ಅವ್ಯವಹಾರಗಳು ಮತ್ತು ಗ್ರಾಹಕರ ಹಕ್ಕುಗಳ ಬಗ್ಗೆ, ಶ್ರೀಸಾಮಾನ್ಯನ ಬದುಕಿನ ಬಗ್ಗೆ, ಅದ್ರ ಮೇಲೆ ನಂಬಿಕೊಂಡು ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಜನರ ನೌಕರರ, ಕಾರ್ಮಿಕರ ಮತ್ತು ಸರ್ಕಾರದ ಸಂಪನ್ಮೂಲದಿಂದ ಜನರ ಟ್ಯಾಕ್ಸ್ ಹಣದಿಂದ ಕಟ್ಟಿರ್ತಕ್ಕಂಥ ದೇಶದಲ್ಲಿರೋ ಎಲ್ಲ ಏರ್ಪೋರ್ಟ್ಗಳಲ್ಲಿ ಆಗಿರತಕ್ಕಂಥ ಅವ್ಯವಸ್ಥೆ, ಇದೆಲ್ಲದಕ್ಕೂ ಒಂದು ಸಿವಿಲ್ ಏವಿಯೇಷನ್ ಕಂಪ್ನಿ ಕಾರಣವಾಗಿತ್ತು. ಅದು ಇಂಡಿಗೋ ಅಂತಂದು ಈಗ ಜಗಜ್ಜಾಹೀರಾಗಿದೆ. ನಮ್ಮ ದೇಶದಲ್ಲಿ ಒಟ್ಟು 60% ವಿಮಾನಯಾನ ಸೇವೆಯನ್ನು, ವಿಮಾನಯಾನ ಸೌಲಭ್ಯವನ್ನು ಇಂಡಿಗೋ ಕಂಪ್ನಿಯವರು ನಮಗೆ ನೀಡ್ತಾ ಬಂದಿದ್ದಾರೆ. ಇದಕ್ಕಿಂತ ಮೊದಲು ಇಂಡಿಯನ್ ಏರ್ಲೈನ್ಸ್ ಇತ್ತು, ಏರ್ ಇಂಡಿಯಾ ಇತ್ತು. ಅದು ಕ್ರಮೇಣ ಮತ್ತು ಖಾಸಗೀಕರಣಕ್ಕೆ ಒಳಪಡ್ತು. ಅದಾದಮೇಲೆ ಕೆಲವು ಖಾಸಗಿ ವಿಮಾನಯಾನ ಸಂಸ್ಥೆಗಳು ಲಾಸ್ನಲ್ಲಿ, ಸರಿಯಾಗಿ ಸೇವೆ ಕೊಡದೇ ನಷ್ಟದಲ್ಲಿ ಮತ್ತು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವಘಡಗಳಿಗೆ ಬಲಿಯಾಗಿ ಶ್ರೀಸಾಮಾನ್ಯನ ಬದುಕು, ಪ್ರಾಣ, ಮಾನ, ಆಸ್ತಿ ಹೊರಟೋಯ್ತು. ಕೊನೆಗೆ ನೋಡಿದರೆ ಇಂಡಿಗೋ ಕಂಪ್ನಿಯವರು ಯಾವಾಗ ಭಾರತ ದೇಶದಲ್ಲಿ ಕಾಲಿಟ್ಟರೋ, ಮೊದಲು ಪ್ರಾರಂಭದಲ್ಲಿ ಒಂದು 5% ಇದ್ದವರು ಇವತ್ತು 65%ಗಿದ್ದಾರೆ. ಇನ್ನೂ ಅವರು ಹೆಚ್ಚು ಮಾಡುವಂತಹ ಬರೋಸ್ಥಿತಿಯತ್ತ ಮತ್ತು ಎಲ್ಲ ತಯಾರಿಯನ್ನು, ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದರಿಂದ ಭಾರತ ಸರ್ಕಾರಕ್ಕೆ ಒಂದು ಆಲೋಚನೆ ಬಂತು. ಏಕಸ್ವಾಮ್ಯ ವಿಮಾನಯಾನ ಸಂಸ್ಥೆ ಜಗತ್ತಿನ ಯಾವ ದೇಶದಲ್ಲಿದ್ದರೂ ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಅಲ್ಲಿ ಕಾಂಪಿಟೇಷನ್ ಹೆಚ್ಚಿರಬೇಕು, ಸ್ಪರ್ಧೆಗಳು ಹೆಚ್ಚಿರಬೇಕು. ಬೇರೆ ಬೇರೆ ಕಂಪ್ನಿಗಳು ವಿಮಾನಯಾನ ಸೌಲಭ್ಯವನ್ನು ನಮಗೆ ನೀಡಬೇಕು, ನಮ್ಮ ಗ್ರಾಹಕರಿಗೆ. ಇದರಿಂದ ಹೆಚ್ಚು ಸ್ಪರ್ಧೆ ಇದ್ದಂತೆಲ್ಲ ಎಫಿಷಿಯನ್ಸಿ ಅಂದರೆ ಕಾರ್ಯಕ್ಷಮತೆ, ಕಾರ್ಯದಕ್ಷತೆ ಹೆಚ್ಚಿರುತ್ತೆ, ಒಳ್ಳೆ ಸೇವೆ ಕೊಡ್ತಾರೆ ಮತ್ತು ಕಡಿಮೆ ದರದಲ್ಲಿ ನಮ್ಮ ಭಾರತೀಯ ನಾಗರಿಕರು ವಿಮಾನ ಪ್ರಯಾಣವನ್ನು ಮಾಡಬಹುದು. ಮತ್ತು ತ್ವರಿತ ರೀತಿಯಲ್ಲಿ, ಕ್ಷಿಪ್ರ ರೀತಿಯಲ್ಲಿ ಸರಕು ಸಾಗಾಣಿಕೆಯನ್ನು, ಮೆಡಿಸಿನನ್ನು ಅಥವಾ ಯಾವ ಎಷ್ಟೋ ಕೆಲವು ಕಾಯಿಲೆಗಳಿಗೆ ಔಷಧಿಗಳು ಲಭ್ಯ ಇರೋಲ್ಲ, ತಕ್ಷಣವೇ ಆ ಕ್ಷಣದಲ್ಲಿ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಹೆಲಿಮೆಡಿಸಿನ್ ಅನ್ನೋ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೂಡ ಏವಿಯೇಷನ್ ಅವರು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಸೌಲಭ್ಯಗಳು ಕಾಂಪಿಟೇಟಿವ್ ಪ್ರೈಸ್ನಲ್ಲಿ, ಸ್ಪರ್ಧಾತ್ಮಕ ಬೆಲೆಯಲ್ಲಿ ಆಗಬೇಕು. ನಾಗರಿಕರಿಗೆ, ಅದರಲ್ಲೂ ಗ್ರಾಹಕರಿಗೆ ಹೆಚ್ಚಿನ ಗುಣಮಟ್ಟದ ಸೇವೆ ಸಿಗಬೇಕು, ಕಡಿಮೆ ಖರ್ಚಿನಲ್ಲಿ ಸಿಗಬೇಕು ಅನ್ನೋದು ನಮ್ಮ ದೇಶದ ವಿಮಾನಯಾನ ನಿರ್ದೇಶನಾಲಯ. ಅದಕ್ಕೆ DGCA ಅಂತ ಕರೀತಾರೆ, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನದ ನಿರ್ದೇಶನಾಲಯ ಭಾರತ ಸರ್ಕಾರದ್ದು. ಇವರು ಕಳೆದ 3 ವರ್ಷದಿಂದ ಇದರಲ್ಲಿ ಒಂದಷ್ಟು ನಮ್ಮ ವಿಮಾನಯಾನ ಸಂಸ್ಥೆಯಲ್ಲಿ, ಸೇವೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಅದು ಗ್ರಾಹಕರನ್ನು ಹಿತದ ದೃಷ್ಟಿಯಲ್ಲಿ ಇಟ್ಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಜನರಿಗೆ ಒಳ್ಳೆಯ ಸೌಲಭ್ಯಗಳು ಸಿಗಬೇಕು ಮತ್ತು ವಿಮಾನಯಾನದಲ್ಲಿ, ವಿಮಾನ ಪ್ರಯಾಣದಲ್ಲಿ ಅಡೆತಡೆಗಳಾಗಬಾರ್ದು ಮತ್ತು ಆಕ್ಸಿಡೆಂಟ್ ಅಥವಾ ಅವಘಡಗಳು ಅಥವಾ ಈ ಥರದ ವಿಪ್ಲವಗಳು ಏನು ನಡೀತವೆ ಇದು ಆಗಬಾರ್ದು. ಹಾಗೆ ಅಂಥೇಳಿ ಕೆಲವು ಕ್ರಮಗಳನ್ನು ತಗೊಂಡಿದೆ. ಇದು ಭಾರತ ಸರ್ಕಾರ ತಾನು ಒಂದೇ ದಿಕ್ಕಿನಲ್ಲಿ ಅಥವಾ ಒಂದೇ ನೋಟದಲ್ಲಿ ಇದನ್ನು ಸರಿಪಡಿಸಬೇಕು ಅಂತ ಏನು ಮಾಡಿದ್ದಲ್ಲ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಗ್ಲೋಬಲ್ ಏವಿಯೇಷನ್ ಸಂಸ್ಥೆಯವರು ಮತ್ತು ಫೆಡರಲ್ ಏವಿಯೇಷನ್ ಸಿಸ್ಟಮ್ ಆಫ್ ಅಮೇರಿಕಾ ಇವರು ಈಗ ಆಲ್ರೆಡಿ ರೆಕಮೆಂಡ್ ಮಾಡಿರ್ತಕ್ಕಂಥ, ಶಿಫಾರಸು ಮಾಡಿರ್ತಕ್ಕಂಥ
ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ನಮ್ಮ ದೇಶದಲ್ಲೂ ಜಾರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ನಮಗೆ ಬೇರೆ ದೇಶದ ವಿಮಾನ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆ ಇರೋದರಿಂದ ಬೇರೆ ಕಂಪನಿಗಳು ಈ ಒಡಂಬಡಿಕೆಯನ್ನು ಒಪ್ಕೊಂಡು ಈಗಾಗಲೇ ಕ್ರಮೇಣವಾಗಿ ಜಾರಿಗೆ ತರ್ತಾ ಇದ್ದಾರೆ. ಆದರೆ ಒಂದು ವಿಮಾನ ಸಂಸ್ಥೆ ಮಾತ್ರ ಹೆಚ್ಚು ಹೆಚ್ಚು ಕಾಲಾವಕಾಶವನ್ನು ಕೇಳ್ತಾ ಬಂತು, ಅದು ಇಂಡಿಗೋ ವಿಮಾನ ಸಂಸ್ಥೆ. ನಮಗೆ ತಕ್ಷಣವೇ ನೀವು ಹೇಳಿದ್ದನ್ನೆಲ್ಲ ಪಾಲಿಸೋಕ್ಕಾಗ್ತಾ ಇಲ್ಲ, ಹೆಚ್ಚು ಮೊದಲು ನಿರಾಕರಿಸ್ಬಿಡ್ತು, ಇಲ್ಲ ನಾವು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ತಾವು ಈ ಕಾರ್ಯಸೂಚಿಯನ್ನು, ಈ ಒಂದು ಶಿಫಾರಸನ್ನು ಮಾಡದೆ ಹೋದರೆ ನಮ್ಮ ನಾಗರಿಕರಿಗೆ, ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಮತ್ತು ನಮ್ಮ ದೇಶದ ಹಿತಾಸಕ್ತಿಗೆ ತೊಂದರೆ ಆಗುತ್ತೆ. ನಾವು ಯಾಕೆ ನಿಮಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು, ಪರ್ಮಿಷನನ್ನು ಹಿಂಪಡಿಬಾರ್ದು ಅನ್ನೋ ಸೂಚನೆಯನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ. ಆಗ ಅವರು ಕಾಲಾವಕಾಶವನ್ನು ಕೇಳ್ತಾರೆ. ಕಾಲಾವಕಾಶ ಕೇಳಿ ಹಲವಾರು ಬಾರಿ ಇದು ಮುಂದೆ ಹೋದರೂ ಕೂಡ ನವೆಂಬರ್ 1ರಿಂದ ಬರಬೇಕಿತ್ತು, ಜಾರಿಯಲ್ಲಿ ಬರಲಿಲ್ಲ. ಈಗ ಆಲ್ರೆಡಿ ಜನವರಿ 1ಕ್ಕೆ ಬರ್ತಾ ಇದ್ದೀವಿ. ಆಗ ಕೇಂದ್ರ ಸರ್ಕಾರದ ಅದಕ್ಕೋಸ್ಕರನೇ ಒಂದು ಸಚಿವಾಲಯ ಇದೆ, ವಿಮಾನಯಾನ ಸಚಿವರಿದ್ದಾರೆ, ಮತ್ತು ಇದು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಚರ್ಚೆ ಆಯಿತು, ಎಲ್ಲ ರಾಜ್ಯ ಸರ್ಕಾರಗಳ ಜೊತೆಗೂ ಚರ್ಚೆ ಆಯಿತು. ದೇಶದ ಭದ್ರತಾ ಹಿತದೃಷ್ಟಿಯಿಂದನೂ ಕೂಡ ಕೆಲವು ಕ್ರಮಗಳು ಅನಿವಾರ್ಯವಾಗಿದ್ದಾವೆ. ಮತ್ತು ಯದ್ವಾ ತದ್ವಾ ಇವರು ರೇಟನ್ನು ಜಾಸ್ತಿ ಮಾಡ್ತಾರೆ. ಬೇರೆ ದೇಶಗಳಲ್ಲಿ ವಿಮಾನ ಪ್ರಯಾಣಕ್ಕೆ ಒಂದು ರೇಟ್ ಏನು ನಿಗದಿಯಾಗಿರುತ್ತೆ, ಅದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಪರಿಷ್ಕರಣೆಗೆ ಅಥವಾ ಹೆಚ್ಚು ಅಥವಾ ಕಡಿಮೆ ಮಾಡೋ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ ಹಾಗಲ್ಲ, ಸೀಸನ್ನಲ್ಲಾಗಿ ಇವ್ರಿಗೆ ಬೇಕಾದಾಗೆಲ್ಲ ಜಾಸ್ತಿ ಮಾಡೋದು. ಹೆಚ್ಚು ಪ್ರಯಾಣಿಕರು ಬರಲಿಲ್ಲ, ಲಾಭಾಂಶ ಕಡಿಮೆ ಆಯಿತು ಅಂದರೆ ವಿಮಾನಯಾನವನ್ನೇ, ಆ ಪ್ರಯಾಣವನ್ನೇ ರದ್ದು ಮಾಡೋದು. ಮುಂಜಾಗ್ರತಾ ಕ್ರಮವಾಗಿ ಹೇಳಬೇಕು, ಗ್ರಾಹಕರಿಗೆ ದುಡ್ಡನ್ನು ವಾಪಸ್ ಕೊಡಬೇಕು. ಅವರು ಕಾರ್ಗೋ ಅಂದರೆ ಅವರು ಸರಕು ಸಾಗಣೆನ ಈ ವಿಮಾನಯಾನದಲ್ಲಿ ಬುಕ್ ಮಾಡಿರ್ತಾರೆ, ಅದನ್ನೆಲ್ಲ ವಾಪಸ್ ಕೊಡಬೇಕು. ಅವರ ಫ್ರೈಟ್ ಚಾರ್ಜ್, ಇದು ಯಾವುದೂ ಲೆಕ್ಕಕ್ಕಿಲ್ದೇ ಬೇಕಾಬಿಟ್ಟಿಯಾಗಿ ಕ್ಯಾನ್ಸಲ್ ಮಾಡೋಂಥ ಪದ್ಧತಿಯನ್ನು, ಒಂದು ರೀತಿ ಧಾಡಿಸಿ ಮನೋಭಾವವನ್ನು ಈ ಇಂಡಿಗೋ ಏರ್ಲೈನ್ಸ್ನವರು ಸ್ಟಾರ್ಟ್ ಮಾಡಿದರು. ಮತ್ತು ಪ್ರಯಾಣದ ಸಮಯವನ್ನು ಸರಿಯಾಗಿ ಪಾಲಿಸೋದ್ರಲ್ಲೂ ಕೂಡ ಇವರು ಹಿಂದೆ ಬಿದ್ದರು. ಇತರೆ ವಿಮಾನಯಾನ ಸಂಸ್ಥೆ ನಮ್ಮ ದೇಶದಲ್ಲಿ ಏನು ಕೊಡ್ತಾ ಇದ್ದಾರೆ ಅವ್ರಿಗಿಂತ ಹಿಂದೆ ಬಿದ್ದರು. ಹಾಗೆ ನೋಡಿದಾಗ ಭಾರತ ಸರ್ಕಾರಕ್ಕೆ ಇದ್ರ ಬಗ್ಗೆ ಬಹಳ ಚಿಂತೆ ಆಯಿತು. ಗ್ರಾಹಕರಿಗೆ ಇನ್ನಿಲ್ಲದಂತೆ ಶೋಷಣೆ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಮತ್ತು ಅವಘಡಗಳು ಕೂಡ ಈ ವಿಮಾನಯಾನ ಸಂಸ್ಥೆಯಿಂದಾನೇ ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ಪ್ರಯಾಣ ರದ್ದು ಮಾಡೋದು ಕೂಡ ಮೊದಲನೇ ತಿಳಿಸ್ತೇನೆ, ಪೂರ್ವ ನಿಯೋಜಿತವಾಗಿ ತಿಳಿಸ್ತೇನೆ, ಇದಕ್ಕಿದಾಗೆ ದಿಢೀರಂತ ಕ್ಯಾನ್ಸಲ್ ಮಾಡೋದು, ಸ್ಟ್ರೈಕ್ ಮಾಡೋದು, ಲಗೇಜ್ಗಳು ಡ್ಯಾಮೇಜ್ ಆಗೋದು, ಲಗೇಜ್ಗಳು ಸಮಯಕ್ಕೆ ಸರಿಯಾಗಿ ಕೊಡದೇ ಇರೋದು, ಇವೆಲ್ಲ ಕಂಪ್ಲೇಂಟ್ಗಳು ಜಾಸ್ತಿ ಬರ್ತಾ ಬಂದಾಗ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸುತ್ತೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಯಾವುದೇ ವಿಮಾನ ಸಂಸ್ಥೆ ಬಗ್ಗೆ ಒಲವಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಲವಿರೋದು ಯಾವುದು ಅಂದರೆ, ಶ್ರೀಸಾಮಾನ್ಯ ತನ್ನ ತೆರಿಗೆಯಿಂದ ಕಟ್ಟಿ ಈ ಟಿಕೆಟನ್ನು ಪಡಿತಾನೆ, ಈ ಸೇವೆಯನ್ನು ಪಡಿತಾನೆ, ಅವನಿಗೆ ಗರಿಷ್ಠ ಮಟ್ಟದ ಸೇವೆಯನ್ನು ಕೊಡಬೇಕಾದ್ದು ಅನಿವಾರ್ಯ. ಮತ್ತು ಬೇರೆ ಸಂಸ್ಥೆಗಳು ಕೊಡ್ತಾ ಇರುವಾಗ ಒಂದು ಸಂಸ್ಥೆ ನಿರಾಕರಿಸೋದು ಇದು ತಪ್ಪಾಗುತ್ತೆ. ಈ ದಿಸೆಯಲ್ಲಿ ಕೆಲವಾರು ಕಠಿಣವಾದ ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ಈ ಸಂಸ್ಥೆಗೂ ಮತ್ತು ಇತರೆ ಸಂಸ್ಥೆಗಳಿಗೂ ಹೇಳಿದಾಗ, ಬೇರೆ ಸಂಸ್ಥೆಗಳು ಈಗಾಗಲೇ ಭಾಗಶಃ ಒಪ್ಕೊಂಡಿದ್ದಾವೆ, ಜಾರಿಯಲ್ಲಿ ತರ್ತಿದ್ದಾವೆ. ಕ್ರಮೇಣ ಅವರು ಕೇಂದ್ರ ಸರ್ಕಾರ ಹೇಳಿರೋ ಎಲ್ಲ ಷರತ್ತುಗಳನ್ನು, ನಿಯಮಗಳನ್ನು ಕ್ರಮೇಣ ಪಾಲಿಸ್ತಾರೆ. ಕೆಲವೊಂದು ತುಂಬ ಕಷ್ಟ ಇದೆ, ಅದನ್ನು ನೆಗೋಷಿಯೇಟ್ ಮಾಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆದರೆ ಈ ಸಂಸ್ಥೆ ಯಾವುದನ್ನು ಪಾಲಿಸೋಕ್ಕೆ ತಯಾರಿಲ್ಲ. ಉದಾಹರಣೆಗೆ ಇಂಡಿಗೋ ಸಂಸ್ಥೆ ಮೇಲೆ ಅತಿ ದೊಡ್ಡ ಆಪಾದನೆ ಇರುವಂಥದ್ದು ಯಾವುದು ಅಂದರೆ ಇದೆ, ದಿಢೀರಂತ ಈ ಥರ ಸ್ಟ್ರೈಕ್ ಮಾಡೋದು, ವಿಮಾನಯಾನವನ್ನು ರದ್ದುಗೊಳಿಸೋದು. ಸುಮಾರು 2,500ದಿಂದ 3,000 ಫ್ಲೈಟ್ಗಳನ್ನು ಇವರು ಕ್ಯಾನ್ಸಲ್ ಮಾಡಿದರು. ನಮ್ಮ ರಾಜ್ಯದಲ್ಲೇ 96ರಿಂದ 100 ಹೆಚ್ಚು ಕಡಿಮೆ 100ರಷ್ಟು ವಿಮಾನಯಾನವನ್ನು ರದ್ದು ಮಾಡಿದರು. ಇದರಿಂದ ನಮ್ಮ ರಾಜ್ಯದಲ್ಲಿ ಸುಮಾರು 18ರಿಂದ 20 ಸಾವಿರ, ಇಡೀ ದೇಶದಲ್ಲಿ 3.5 ಲಕ್ಷ ಪ್ರಯಾಣಿಕರು ಕೇವಲ ಏರ್ಪೋರ್ಟ್ನಲ್ಲೇ ಕೊಳೆಯಂತಾಯಿತು. ವಾರಗಂಟಲೆ ಅವರು ಅಲ್ಲೇ ಕೊಳೆಯಂತಾಯಿತು. ಗ್ರಾಹಕರಿಗೆ, ಪ್ರಯಾಣಿಕರಿಗೆ ಇನ್ನಿಲ್ಲದ ಸಮಸ್ಯೆ ಆಯಿತು. ಎಷ್ಟೋ ಜನ ಸಿಂಗಲ್ ಪೇರೆಂಟ್ ಬಂದಿದ್ದಾರೆ, ಅದರಲ್ಲಿ ಒಬ್ಬ ತಾಯಿ ಅಂತೂ ಪಾಪ ಹಾಲು ಕುಡಿಯೋ ಹಸುಗೂಸು 6 ತಿಂಗಳು ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ಸರಿಯಾದ ಊಟ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಲಗೋದಕ್ಕೆ ಏರ್ಪೋರ್ಟ್ನಲ್ಲಿ ಜಾಗ ಇಲ್ಲ, ಲಕ್ಷಾಂತರ ಜನ ಇದ್ದಾರೆ, ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅವರ
ಆ, ಅಲ್ಲಿರ್ತಕ್ಕಂಥ ಗ್ರಾಹಕರ ಮತ್ತು ಪ್ರಯಾಣಿಕರ ಬ್ಯಾಗ್ಗಳನ್ನು ಇಟ್ಕೊಳ್ಳೋಕೆ ಜಾಗ ಇಲ್ಲ. ಮತ್ತು ಬ್ಯಾಗ್ಗಳನ್ನೆಲ್ಲ ಆಲ್ರೆಡಿ ಅವರು ಕಾರ್ಗೋದಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಬ್ಯಾಗ್ಗಳು ಒಳಗಿದ್ದಾವೆ, ಹ್ಯಾಂಡ್ ಬ್ಯಾಗ್ ಮಾತ್ರ ಇದ್ದಾವೆ. ವಿಮಾನ ಪ್ರಯಾಣದ ಬಗ್ಗೆ ನಿಮ್ಮೆಲ್ರಿಗೂ ನಮಗೂ ಇರೋ ಮಾಹಿತಿ ಏನಂದರೆ, ಎರಡು ಥರದ ಬ್ಯಾಗ್ಗಳು ಇರುತ್ತೆ. ಒಂದು, ಪ್ರಯಾಣಿಸುವಾಗ ಕೆಲವು ಹೆವಿ ಲಗೇಜ್ಗಳು ಏನಿರ್ತವೆ ಅದನ್ನೆಲ್ಲ ಬ್ಯಾಗೇಜ್ನಲ್ಲಿ ಇಟ್ಟು ಮಿನಿಮಮ್ 17 kg ಜಾಸ್ತಿ ಆದರೆ ಅದಕ್ಕೆ ಫ್ರೈಟ್ ಚಾರ್ಜ್ ಕೊಟ್ಟು ಒಳಗಡೆ ಹೊರಟೋಗ್ಬಿಡುತ್ತೆ ಕಾರ್ಗೋದಲ್ಲಿ. ಇನ್ನೇನಿದ್ರು ಹ್ಯಾಂಡ್ ಬ್ಯಾಗ್ ಇರುತ್ತೆ, ಅದು 7 kg ಜಾಸ್ತಿ ಇಟ್ಕೊಳ್ಳೋ ಹಾಗಿಲ್ಲ. ಸೊ 7 kg ಒಂದು ಹ್ಯಾಂಡ್ ಬ್ಯಾಗ್ನಲ್ಲಿ, ಅದರಲ್ಲೂ ಒಬ್ಬ ಮಹಿಳೆ ಹಾಲು ಕುಡಿಸ್ತಕ್ಕಂಥ ಹಸುಗೂಸಿರ್ತಕ್ಕಂಥ ಮಹಿಳೆ ಇನ್ನೆಷ್ಟು ತರಕ್ಕೆ ಸಾಧ್ಯ? ಏನೂ ಇಲ್ಲ, ಆ ಮಗುಗೆ ಹಾಲು ಕುಡ್ಸೋಕ್ಕಾಗ್ತಾ ಇಲ್ಲ. 3 ದಿನದಿಂದ ಒದ್ದಾಡ್ತಿದ್ದಾಳೆ. ಇಡೀ ಏರ್ಪೋರ್ಟಿನ ಸುತ್ತಲೂ ಎಲ್ಲೂ ಹಾಲು ಸಿಗ್ತಾ ಇಲ್ಲ. ಕಣ್ಣೀರಿಡ್ತಾ ಕೇಳ್ತಾ ಇದ್ದಾಳೆ. ಅದ್ರ ದೃಶ್ಯ ನಾವು ನೋಡಿದ್ದೀವಿ. ಇಷ್ಟೇ ಅಲ್ಲ, ಒಬ್ಬರು ತಮ್ಮ ಪೇರೆಂಟ್ಸ್, ಅವರ ಪೋಷಕರ, ಅವರ ಪಾಲಕರ ಪೋಷಕರ ಅಸ್ಥಿಯನ್ನು ವಿಸರ್ಜನೆ ಮಾಡೋದಕ್ಕೆ ಕರ್ನಾಟಕಕ್ಕೆ ಬಂದಿದ್ದಾರೆ. ಬೇರೆ ಇದರಿಂದ ಬಂದಿದ್ದಾರೆ. ಅವರಿಗೆ ಕನೆಕ್ಟಿಂಗ್ ಫ್ಲೈಟ್ ಸಿಗ್ತಾ ಇಲ್ಲ. ಒಂದು ಡೆಡ್ ಬಾಡಿ ಬಂದಿದೆ, ಅದು ಕಲ್ಕತ್ತಾಕ್ಕೆ ಹೋಗಬೇಕು. 48 ಗಂಟೆಗಳು ಮೀರಿದರೆ ಅದರ ಮೆಡಿಕಲ್ ಏನೇನು ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಪ್ಯಾಕಿಂಗ್ ಮಾಡಿದರೆ ಆ ಪ್ಯಾಕಿಂಗಿನ ಗ್ಯಾರಂಟಿ ಹೊರಟೋಗ್ಬಿಡುತ್ತೆ. ಆ ದೇಹ ದೇಹ ಸತ್ತ ನಂತರವೇ ಕೊಳೆಯೋದಕ್ಕೆ ಪ್ರಾರಂಭ ಆಗಿರುತ್ತೆ. 48 ಗಂಟೆಗಳಿಗೂ ಕಾಲ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿ ಮೆಡಿಕಲ್ ಆಗಿ ಅದನ್ನು ಪ್ಯಾಕ್ ಮಾಡಿಟ್ಟಿರ್ತಾರೆ. ಆ ಎಕ್ಸ್ಪೈರಿ ಟೈಮ್ ಕೂಡ ಮುಗಿತಾ ಇದೆ. ಇಂಥ ನೂರಾರು ಸಮಸ್ಯೆಗಳನ್ನು ತಂದಿದ್ದಾರೆ. ಅದರಲ್ಲೂ ಒಂದಂತೂ ಟಿ ವಿನಲ್ಲೇ ಬಹಳ ಯಾವುದೇ ರೀತಿಯ ಸಿಟ್ಟನ್ನು ತಡ್ಕೊಳ್ಳಾರದೆ ಒಬ್ಬ ತಂದೆ ಕೇಳ್ತಿದ್ದಾರೆ, ನನ್ನ ಮಗಳಿಗೆ ಬ್ಲೀಡಿಂಗ್ ಆಗ್ತಾ ಇದೆ, ಪ್ಯಾಡ್ ಸಿಗ್ತಾ ಇಲ್ಲ, ಸ್ಯಾನಿಟರಿ ನ್ಯಾಪ್ಕಿನ್ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ 16 ಕೊಡಿ. ಜಗಳ ಆಡ್ತಿದ್ದಾರೆ. ಅವ್ರು ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಂಥ ನೂರಾರು ರೀತಿ, ಸಾವಿರಾರು ರೀತಿಯ ಪ್ರಯಾಣಿಕರಿಗೆ ತೊಂದರೆ ಕೊಟ್ಟು ಯಾವುದೇ ರೀತಿಯ ರೆಸ್ಪಾನ್ಸನ್ನು ಕೊಡ್ತಾ ಇಲ್ಲ. ಕನಿಷ್ಠ ಒಂದು ಅಪಾಲಜಿ ಕೇಳ್ತಾ ಇಲ್ಲ, ಬದಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಯಾವುದೋ ವಿಮಾನಯಾನ ಸಂಸ್ಥೆಯಲ್ಲಾಗಲಿ, ರಸ್ತೆ ಸಾರಿಗೆ ಆಗಲಿ, ರೈಲು ಸಾರಿಗೆ ಆಗಲಿ ಅಥವಾ ನೌಕಾ ಸೇವೆ ಆಗಲಿ, ಅವಘಡಗಳು ಅಥವಾ ಅನಿವಾರ್ಯ ಕಾರಣದಿಂದ ಪ್ರಯಾಣ ಒಂದಲ್ಲ 2 ರದ್ದಾಗೋ ಚಾನ್ಸಸ್ ಇರುತ್ತೆ. ಸುಧಾರಿಸ್ಕೋಬೋದು. ಆದರೆ ಇಡೀ ಒಂದು ವಿಮಾನಯಾನ ಸಂಸ್ಥೆ 65% ವಿಮಾನ ಸೌಲಭ್ಯವನ್ನು ಪರ್ಮಿಷನನ್ನು ಪಡ್ಕೊಂಡಿರ್ತಕ್ಕಂಥ ಸಂಸ್ಥೆ ಕಾರಣ ನೀಡ್ದೇನೆ, ಯಾರಿಗೂ ತಿಳಿಸ್ದೇನೆ ಇದಕ್ಕಿದ್ದಂಗೆ ಅವರ ಸೇವೆಯನ್ನು ಸ್ಥಗಿತಗೊಳಿಸಿದರೆ ಗತಿ ಏನಾಗಬೇಕು? ಅಲ್ಲಿರೋ ಎಂಪ್ಲಾಯೀಸ್ ಗತಿ ಏನು? ಅಲ್ಲಿ ಲಕ್ಷಾಂತರ ಜನ, ಇಡೀ ದೇಶದಾದ್ಯಂತ 3.5 ಲಕ್ಷ ಜನ ಏರ್ಪೋರ್ಟ್ನಲ್ಲಿ ಸುಮಾರು 7-8 ದಿನಗಳ ಕಾಲ ಅವರಲ್ಲಿ ಏನು, ಮತ್ತೆ ಎಷ್ಟೊತ್ತು ನಾವು ಕಾಯಬೇಕು, ಮುಂದೆ ಏನು ನಮಗೆ ಆಲ್ಟರ್ನೇಟಿವ್ ಏನು? ಯಾರೂ ಆನ್ಸರ್ ಮಾಡ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ಇತರೆ ವಿಮಾನದಲ್ಲಿ ಅವ್ರ ಪ್ರಯಾಣ ಮುಂದುವರ್ಸೋಣ ಅಂದರೆ ಅಲ್ಲಿ ಲಭ್ಯ ಇಲ್ಲ. ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಬೇರೆ ಸಂಸ್ಥೆಗಳು ಕಡಿಮೆ ಇದೆ. ಮತ್ತು ದಿಢೀರ್ನೆ ಅವರೆಲ್ಲ ಪ್ರಯಾಣ ದರವನ್ನು ಹೆಚ್ಚಿಸ್ಕೊಂಡ್ರು, ಅವರಿಗೆ ನಿರಾಕರಿಸ್ತಾ ಇದ್ರು. ಇದಕ್ಕೆಲ್ಲ ಹೊಣೆ ಯಾರು? ಜವಾಬ್ದಾರಿ ಯಾರು? ನಮ್ಮ ದೇಶದ ಎಲ್ಲ ವಿಮಾನಯಾನ ಸೇವಾ ಸೌಲಭ್ಯಗಳನ್ನು ನಿಯಂತ್ರಿಸೋದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಒಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂತ ಒಂದು ಪ್ರಾಧಿಕಾರವನ್ನು ಮಾಡಿದೆ. ಆ ಪ್ರಾಧಿಕಾರ ಜವಾಬ್ದಾರಿ ಇದೆ. ದೇಶದ ಎಲ್ಲ ನಾಗರಿಕರಿಗೆ ಸುರಕ್ಷತೆಯನ್ನು ನೀಡಬೇಕಾದ್ದು, ವಿಮಾನಯಾನ ಪ್ರಯಾಣಿಕರಿಗೆ ಸುರಕ್ಷತೆ ನೀಡಬೇಕು, ಗ್ಯಾರಂಟಿ ನೀಡಬೇಕು. ಅವರು ಕೊಟ್ಟಿರ್ತಕ್ಕಂಥ ನಿಬಂಧನೆಗಳೇನು, ಅಸಾಧ್ಯವಾದ ಷರತ್ತುಗಳೇನು ಕೇಂದ್ರ ಸರ್ಕಾರ ವಿಧಿಸಿಲ್ಲ. ಉದಾಹರಣೆಗೆ 1-2-3 ಇಲ್ಲಿ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ದೇಶದಲ್ಲಿ ವಿಮಾನದ ಆಕ್ಸಿಡೆಂಟ್ಗಳಾಗುತ್ತಲ್ಲ, ಅವಘಡಗಳು ಸಂಭವಿಸುತ್ತಲ್ಲ, ಒತ್ತು ಉರಿದು ಬಿಡುತ್ತಲ್ಲ, ಇಲ್ಲ ಟೇಕ್ ಆಫ್ ಆಗುವಾಗ ಇಲ್ಲ ಅಲೈಟ್ ಆಗುವಾಗ, ಎರಡರಲ್ಲಿ ಲ್ಯಾಂಡ್ ಆಗುವಾಗ ಟೇಕ್ ಆಫ್ ಆಗುವಾಗ ಬಹಳ ಸೂಕ್ಷ್ಮದ ಗಳಿಗೆ ಅದು. ಆ ಸೂಕ್ಷ್ಮದ ಗಳಿಗೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿಮಾನಯಾನ ಸಂಸ್ಥೆಗಳು, ಗ್ಲೋಬಲ್ ಏವಿಯೇಷನ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋದು ಒಂದು, ಅಮೇರಿಕಾದಲ್ಲಿರ್ತಕ್ಕಂಥ ಫೆಡರಲ್ ಏವಿಯೇಷನ್ ಸರ್ವಿಸಸ್ ಸೆಂಟರು, ಇವರು ಒಂದು 20 ಮಾರ್ಗಸೂಚಿಯನ್ನು ಎಲ್ಲರೂ ಪಾಲಿಸಬೇಕು. ಜಗತ್ತಿನ ಎಲ್ಲ ವಿಮಾನಯಾನ ಸಂಸ್ಥೆಗಳು ಪಾಲಿಸಬೇಕು, ಕಾರ್ಗೋ ಸಂಸ್ಥೆಯವರು ಕೂಡ ಪಾಲಿಸಬೇಕು ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ಏನು ಬಹಳ ಪ್ರಮುಖವಾದ ಅವ್ರು ಹೇಳೋದು, ಈ ವಿಮಾನವನ್ನು ನಡೆಸ್ತಕ್ಕಂಥ, ಚಾಲನೆ ಮಾಡ್ತಕ್ಕಂಥ ಪೈಲಟ್ಗಳು ಯಾರು ಇರ್ತಾರೆ, 6 ಗಂಟೆಗಿಂತ ಹೆಚ್ಚು ಪ್ರಯಾಣ ಇದ್ದರೆ ಅಲ್ಲಿ 2 ಪೈಲಟ್ಗಳು ಇರಲೇಬೇಕು. 12 ಗಂಟೆಗಿಂತ ಹೆಚ್ಚು ಪ್ರಯಾಣ ಇದ್ದರೆ 3 ಇರಬೇಕು. 16 ಗಂಟೆ ಇದ್ದರೆ 4 ಪೈಲಟ್ಗಳು ಇರಬೇಕು. ಮತ್ತು ಆ ಪೈಲಟ್ಗಳಿಗೆ ಡ್ಯೂಟಿ ಅವರ್ಸ್ ಕೂಡ ಫಿಕ್ಸ್ ಆಗಬೇಕು. ಯಾವುದೇ ಪೈಲಟ್ 4 ಗಂಟೆಗಿಂತ ಹೆಚ್ಚು
ಚಾಲನೆ ಮಾಡೋ ಹಾಗಿಲ್ಲ. ಡಬಲ್ ಪೈಲಟ್ಗಳು ಇದ್ರೂ ಕೂಡ ಇಬ್ಬರು ಹಂಚ್ಕೊಳ್ಬೇಕು ಆ 4 ಗಂಟೆನ. ಆ ಥರ ಇದೆ. ಡಬಲ್ ಇಂಜಿನ್ ಇರುತ್ತೆ, ಡಬಲ್ ಪೈಲಟ್ ಇರ್ತಾರೆ, ಎಲ್ಲ ಸರಿ. ಆದರೆ 4 ಗಂಟೆಗಳಕ್ಕಿಂತ ಹೆಚ್ಚು ಕೂತ್ಕೊಳ್ಳೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಮತ್ತು ಇದರ ನಡುವೆ ಯಾವುದಾದ್ರೂ ಒಂದು ವಿಮಾನ ಯಾವುದೇ ರಾಷ್ಟ್ರದ ಜಗತ್ತಿನ ಯಾವುದೇ ಏರ್ಪೋರ್ಟ್ನಲ್ಲಿ ಅದು ಲ್ಯಾಂಡ್ ಆಗಬೇಕು, ಅದು ರಾತ್ರಿ ಹೊತ್ತಾದರೆ, ಸಂಜೆ 6 ಗಂಟೆ ಮೇಲಾದರೆ, ಅಂತಹ ಪೈಲಟ್ಗಳು ತಮ್ಮ ವಾರದ ಸೇವೆಯಲ್ಲಿ 2ಕ್ಕಿಂತ ಹೆಚ್ಚು ನೈಟ್ ಲ್ಯಾಂಡಿಂಗ್ ಮಾಡೋ ಹಾಗಿಲ್ಲ. ರಾತ್ರಿ ಹೊತ್ತು ಅವರು ಏನು ಚಾಲನೆ ಮಾಡ್ತಕ್ಕಂಥ ಫ್ಲೈಟು 2ಕ್ಕಿಂತ ಹೆಚ್ಚು ಬಾರಿ ಎಲ್ಲೂ ಕೂಡ ಲ್ಯಾಂಡ್ ಮಾಡೋ ಹಾಗಿಲ್ಲ. ಅಂದರೆ ಹಗಲೊತ್ತಿನಲ್ಲಾದರೆ 4 ಅಥವಾ 6 ಬಾರಿ ಅವರು ಲ್ಯಾಂಡ್ ಆಗ್ಬೋದು ಮತ್ತು ಟೇಕ್ ಆಫ್ ಆಗ್ಬೋದು. ರಾತ್ರಿ ಹೊತ್ತಾದರೆ ಒಬ್ಬ ಪೈಲಟ್ಗೆ 2ಕ್ಕಿಂತ ಹೆಚ್ಚು ಕಾರ್ಯಭಾರವನ್ನು ಕೊಡಬಾರ್ದು. ಯಾಕೆ? ನಿದ್ದೆಗಣ್ಣಲ್ಲಿರ್ತಾರೆ, ಮಂಪರ್ನಲ್ಲಿರ್ತಾರೆ. ರಾತ್ರಿ ಬಹಳ ಸೂಕ್ಷ್ಮವಾಗಿರುತ್ತೆ. ಜಗತ್ತಿನ ಯಾವುದೇ ಫ್ಲೈಟ್ ಸರ್ವಿಸ್ನಲ್ಲಿ ಹೋದರೂ ಕೂಡ ಇದೇ ಸಮಸ್ಯೆ ಇದೆ. ಪೈಲಟ್ಗಳ ಅವರ್ಸನ್ನು ಫಿಕ್ಸ್ ಮಾಡುತ್ತೆ. 2ಕ್ಕಿಂತ ಹೆಚ್ಚು ನೈಟ್ ಲ್ಯಾಂಡಿಂಗ್ ಆಗಬಾರ್ದು, ನೈಟು ಟೇಕ್ ಆಫ್ ಕೂಡ ಆಗಬಾರ್ದು. ಟೇಕ್ ಆಫ್ ಬೇಕಾದ್ರೆ 4 ಸರಿ ಮಾಡಿ, ಅಂದರೆ ವಿಮಾನವನ್ನು ನೀವು ಹಾರೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಆದರೆ ಬಂದು ನಿಲ್ಲೋದಕ್ಕೆ ಮಾತ್ರ 2ಕ್ಕಿಂತ ಹೆಚ್ಚು ಒಬ್ಬ ಪೈಲಟ್ಗೆ ಒಂದು ವಾರದಲ್ಲಿ ಕೊಡಬಾರ್ದು. ಇಷ್ಟೇ ಅಲ್ಲ, ಗಂಟೆಗಳನ್ನು ಕೂಡ ಕೊಡ್ತಾರೆ ಅವರು. ಒಂದು ವಾರಕ್ಕೆ ಎಷ್ಟು ಗಂಟೆ ಇರಬೇಕು, ಒಂದು ತಿಂಗಳಲ್ಲಿ ಎಷ್ಟಿರಬೇಕು, ವರ್ಷಕ್ಕೆ ಎಷ್ಟಿರಬೇಕು. ಆನ್ ಆನ್ ಆ್ಯಾವ್ರೇಜ್ ಅಂದರೆ ಸರಾಸರಿ ಇಂಡಿಗೋ ಫ್ಲೈಟ್ನಲ್ಲಿ ಒಬ್ಬ ಪೈಲಟ್ಟು ಒಂದು ವರ್ಷದಲ್ಲಿ 900 ಗಂಟೆಗಳಿಗಿಂತ ಹೆಚ್ಚು ಟ್ರಾವೆಲ್ ಮಾಡ್ತಾ ಇದ್ದಾನೆ. ಇಟ್ ಈಸ್ ಇಂಪಾಸಿಬಲ್, ಹ್ಯೂಮನ್ಲಿ ನಾಟ್ ಪಾಸಿಬಲ್. ಮನುಷ್ಯ ಒಬ್ಬ 900 ಗಂಟೆಗಳ ಕಾಲ ಚಾಲನೆ ಮಾಡೋದು ಕಷ್ಟಕರ ಸಾಧ್ಯ. 400 ಗಂಟೆಗಳಿಗಿಂತ ಹೆಚ್ಚು ಅವರು ವಿಮಾನವನ್ನು ಚಾಲಿಸಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಜಗತ್ತಿನ ವಿಮಾನಯಾನ ಸಂಸ್ಥೆಗಳು ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಅವರು 800-900 ಗಂಟೆಗಳು ಒಂದು ವರ್ಷದಲ್ಲಿ ಚಾಲನೆ ಮಾಡಿದ್ದಿದೆ. ಒಂದು ವಾರದಲ್ಲಿ 60 ಗಂಟೆಗಳು ಮಾಡಿದ್ದಿದೆ. 20 ಗಂಟೆಗಳ ಮೇಲೆ ಮಾಡೋ ಹಾಗಿಲ್ಲ. ಈ ಥರದ ಹಲವಾರು ನಿಯಮಗಳನ್ನು ಪೈಲಟ್ಗಳಿಗೆ ಯಾಕೆ ಆ ಥರ ರಿಸ್ಟ್ರಿಕ್ಷನನ್ನು, ಮತ್ತು ನಮ್ಮ ದೇಶದಲ್ಲೇ ಇಂಡಿಗೋಗೆ ಮಾತ್ರ ಅಲ್ಲ, ಬೇರೆ ಪೈಲಟ್ಗಳೆಲ್ಲ ಇದನ್ನು ಪಾಲಿಸ್ತಾ ಬಂದಿದ್ದಾರೆ. ಮೊದಲು ಅವರು ಜಾಸ್ತಿ ಮಾಡ್ತಾಯಿದ್ರು, ಕ್ರಮೇಣ ಅದನ್ನು ಕಡಿಮೆ ಮಾಡಿದರು. ಯಾಕೆ? ವಿಮಾನಯಾನದಲ್ಲಿ ಅವಘಡಗಳು ಜಾಸ್ತಿ ಆಗ್ತಾ ಬಂತು. ಅದನ್ನು ರಾಷ್ಟ್ರೀಯ ಏನು ಪ್ರಕೋಪ ಅಂತ ಕನ್ಸಿಡರ್ ಮಾಡಿದ್ದಾರೆ, ರಾಷ್ಟ್ರೀಯ ದುರಂತಗಳು ಅಂತ ಕನ್ಸಿಡರ್ ಮಾಡಿದ್ದಾರೆ. ಇಟ್ಸ್ ಎ ನ್ಯಾಷನಲ್ ಕಲಾಮಿಟಿ. ಯಾಕೆಂದರೆ ದೇಶದ ನಾಗರಿಕರು ಅಥವಾ ಒಂದು ರಾಜ್ಯದ ನಾಗರಿಕರು ಮಾತ್ರ ಅದರಲ್ಲಿ ಪ್ರಯಾಣಿಸ್ತಾ ಇರಲ್ಲ. ವಿದೇಶದವರು ಇರ್ತಾರೆ, ರಾಜತಾಂತ್ರಿಕರು ಇರ್ತಾರೆ, ದೊಡ್ಡ ದೊಡ್ಡ ವಿಜ್ಞಾನಿಗಳಿರ್ತಾರೆ. ಎಲ್ಲರ ಜೀವವೂ ಅಮೂಲ್ಯವಾದದ್ದು. ರಸ್ತೆ ಮೇಲೆ ಅಪಘಾತಗಳು ಅವಘಡಗಳು ಸಂಭವಿಸಿದಾಗ ತತ್ಕ್ಷಣದ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ಬೋದು, ಸಹಾಯಕ್ಕೆ ಯಾರಾದರೂ ಬರ್ಬೋದು. ಇದು ಏವಿಯೇಷನ್ನಲ್ಲಿ ಆಗಸದಲ್ಲಿ ಆಗ್ತಕ್ಕಂಥ ಅಪಘಾತಗಳು. ಇದಕ್ಕೆ ಹೊಣೆ ಯಾರು? ಮುಖ್ಯವಾಗಿ ಪೈಲಟ್ಗಳ ಕಾರ್ಯಕ್ಷಮತೆ ಇಲ್ಲಿ ಪ್ರಶ್ನೆಗೆ ಬರುತ್ತೆ. ಯಾವುದೇ ಒಬ್ಬ ಸರಾಸರಿ ಪೈಲಟ್ ಒಬ್ಬನು ಅವನ ಅವಧಿ, ಪ್ರಯಾಣದ ಚಾಲನೆಯ ಅವಧಿ ರಿಸ್ಟ್ರಿಕ್ಟ್ ಮಾಡದೆ ಹೋದರೆ, ನಿರ್ಬಂಧಿಸದೆ ಹೋದರೆ ಕಾರ್ಯಕ್ಷಮತೆ ಆಗೋದಿಲ್ಲ. ತೂಕಡಿಕೆ ಬರುತ್ತೆ, ನಿದ್ದೆಗಣ್ಣು ಬರುತ್ತೆ, ಮಂಪರ್ ಬರುತ್ತೆ, ಆಯಾಸ ಆಗಿರುತ್ತೆ. ಒಂದು ಕ್ಷಣ ಅವನು ಕಣ್ಣು ಮುಚ್ಚಿದ ಅಂದರೆ ಸಾವಿರಾರು ಜನ ಅದರಲ್ಲಿ ಕೂತ್ಕೊಂಡಿರ್ತಕ್ಕಂಥವರ ಪ್ರಾಣವೇ ಹೊರಟೋಗಿರುತ್ತೆ. ಮತ್ತು ಲೆಕ್ಕವಿಲ್ಲದಷ್ಟು ಆಸ್ತಿ ಪಾಸ್ತಿ, ಪ್ರಾಣ ಮಾನ ಎಲ್ಲ ಹೊರಟೋಗುತ್ತೆ. ಸುಟ್ಟು ಬೂದಿ ಕೂಡ ಸಿಗಲ್ಲ ಒಂದು ವಿಮಾನ ಅಪಘಾತ ಆಯಿತು ಅಂತ ಹೇಳಿದ್ರೆ. ಸೊ ಈ ಥರದ್ದು ಅವಘಡಗಳು ಭಾರತದಲ್ಲಿ ಸಂಭವಿಸಿದಾಗ ಅವುಗಳನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ, ತನಿಖೆ ಮಾಡಿ, ತಪಾಸಣೆ ಮಾಡಿ, ಕೊನೆಗೆ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಯೊಳಗೆ ಜಾಗತಿಕ ವಿಮಾನಯಾನ ಸಂಸ್ಥೆಗಳ ಜೊತೆಗೆ ಭಾರತ ಪರಾಮರ್ಶೆ ಮಾಡಿ ನೋಡಿದಾಗ ಈ ಕಠಿಣ ಕ್ರಮಗಳನ್ನು ನಮ್ಮ ದೇಶದಲ್ಲಿ ನಾವು ಮಾಡ್ಕೊಂಡಿದ್ದೀವಿ, ನೀವು ಮಾಡ್ಕೊಳ್ಳೇಬೇಕಾದ ಅನಿವಾರ್ಯ ಅಂತ ಅವ್ರು ಹೇಳಿದ ಮೇಲೆ ಈ ಒಂದು ಒಡಂಬಡಿಕೆ ಆಧಾರದ ಮೇಲೆ ಕೆಲವು ಷರತ್ತುಗಳನ್ನು ವಿಧಿಸ್ತಾರೆ. ಅದರಲ್ಲಿ ಪೈಲಟ್ದು ಒಂದು ಹೇಳಿದೆ. ಅಷ್ಟೇ ಅಲ್ಲ, ಪೈಲಟ್ಗಳ ಸಂಖ್ಯೆ ಎಷ್ಟಿದೆಯೋ ಒಬ್ಬ ಪೈಲಟ್ಗೆ ಕನಿಷ್ಠ 6 ಜನ ಇತರೆ ಸಪೋರ್ಟಿಂಗ್ ಸ್ಟಾಫ್ ಬೇಕು ಅಂತ ಇದೆ. ಸಪೋರ್ಟಿಂಗ್ ಸ್ಟಾಫ್ ಅಂದರೆ ಅಲ್ಲಿ ಒಳಗಡೆ ಇರತಕ್ಕಂಥ ಗಗನ ಸಖಿಯರು ಇರ್ಬೋದು, ಕೋಚ್ ಅಟೆಂಡೆಂಟ್ ಇರ್ಬೋದು, ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಮಾನಿಟರ್ ಮಾಡೋನು ಇರ್ಬೋದು, ಕಾರ್ಗೋನ ತಪಾಸಣೆ ಮಾಡೋನು ಇರ್ಬೋದು, ಅದನ್ನು ಲ್ಯಾಂಡಿಂಗ್ ಮತ್ತು ಅಲೈಟಿಂಗ್ ಮಾಡೋನು ಇರ್ಬೋದು, ಅದಕ್ಕೆ ಹಾಕಿರೋ ಟೈರ್ನ ಬ್ಲೋ ಚೆಕ್ ಮಾಡೋನು ಇರ್ಬೋದು, ಅದು ಕರೆಕ್ಟಾಗಿ ಓಪನ್ ಆಗುತ್ತೋ ಇಲ್ವೋ. ಯಾವುದೇ ಒಂದು ವಿಮಾನ ಪ್ರಯಾಣಕ್ಕೆ ಸಿದ್ಧವಾಗಿದೆ ಅಂದರೆ ಅದಕ್ಕಿಂತ ಮೊದಲು ಎಷ್ಟು ಗಂಟೆಗಳ ಕಾಲ ಅದು 4-5 ಸರಿ ಅದು ಓಪನ್ ಆಗುತ್ತೋ ಇಲ್ಲೋ, ಅದರ ಟೈರು ಮತ್ತು ಅದಕ್ಕೆ ಇರ್ತಕ್ಕಂಥ ಲ್ಯಾಂಡಿಂಗ್ ಸಿಸ್ಟಮ್ಮು
ಆ ಲ್ಯಾಂಡಿಂಗ್ ಕ್ರೂಸ್ಗಳು ಅದಕ್ಕೋಸ್ಕರನೇ ಸಪರೇಟ್ ಇರ್ತಾರೆ. ಸೊ ಒಬ್ಬ ಪೈಲಟ್ ಇದ್ದಾನೆ ಅಂದರೆ 6 ಜನ ಅದಕ್ಕೆ ಸಹಾಯಕ ಸಿಬ್ಬಂದಿಗಳಿರ್ತಾರೆ. ಸೊ ಇಂಥ ಎಷ್ಟು ವಿಮಾನಯಾನಗಳಿದ್ದಾವೆ, ಎಷ್ಟು ಜನ ಸಿಬ್ಬಂದಿಗಳ ಮೇಲೆ ಇದು ಹೊಡೆತ ಬಿತ್ತು, ಅದೆಲ್ಲವನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ನಮ್ಮ ದೇಶದಲ್ಲಿ ವಿಮಾನಯಾನ ಸಂಸ್ಥೆಗಳಲ್ಲಿ ಪಂಕ್ಚುಯಾಲಿಟಿ ಅಂದರೆ ಕಾಲಕ್ಕೆ ನಿಗದಿಗೆ ಸರಿಯಾದ ಸಮಯಕ್ಕೆ ಟೇಕ್ ಆಫ್ ಮಾಡೋದು, ಲ್ಯಾಂಡ್ ಆಗೋದು, ಇತರೆ ವಿಮಾನಯಾನ ಸಂಸ್ಥೆಗಳು ಕಾಲಕ್ಕೆ ಚಾಚೂ ತಪ್ಪದೆ ಮಾಡ್ತಾ ಬಂದರೆ ಇಂಡಿಗೋದವರು ತುಂಬಾ ಡಿಲೇ ಮಾಡ್ತಾ ಬಂದರು. ಮತ್ತು ಕಾರಣ ನೀಡ್ದೇ, ಸರಿಯಾದ ಕಾರಣ ಇಲ್ಲದೇ, ಮೊದಲನೇ ತಿಳಿಸ್ತಾರೆ, ಪೂರ್ವ ನಿಯೋಜಿತವಾಗಿ ತಿಳಿಸ್ತಾನೆ ದಿಢೀರಂಥ ಪ್ರಯಾಣವನ್ನು ರದ್ದು ಮಾಡುವಂಥ ಚಾನ್ಸಸ್ಸು ಇಂಡಿಗೋದವರು ಜಾಸ್ತಿ ಮಾಡ್ತಾ ಬಂದರು. ಇದರಿಂದ ಲಕ್ಷಾಂತರ ಜನರಿಗೆ ತೊಂದರೆ ಆಗುತ್ತೆ. ಅವರು ಹೂಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಸೇವೆ ಸಿಗಲ್ಲ. ಈ ಎಲ್ಲ ಅಂಶವನ್ನು ನೋಡಿಕೊಂಡು ಕೆಲವು ನಿಬಂಧನೆಗಳನ್ನು ಹಾಕ್ತಾರೆ. ಆದರೆ ಸುಮಾರು 2 ವರ್ಷಗಳಿಂದ ಇದು ನಡೀತಾ ಇದೆ. ಸಿಬ್ಬಂದಿಗಳನ್ನು ನೇಮಕ ಮಾಡಲೇ ಇಲ್ಲ, ಪೈಲಟ್ಗಳ ಸಂಖ್ಯೆ ಜಾಸ್ತಿ ಮಾಡಲೇ ಇಲ್ಲ, ಸ್ಟಾಫ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾನೇ ಇಲ್ಲ. ಮತ್ತು ಅವರಲ್ಲಿರ್ತಕ್ಕಂಥ ಆ ವಿಮಾನವು ಅದಕ್ಕೆ ಸರ್ಟಿಫಿಕೇಟ್ ಇರಬೇಕು, ಫಿಟ್ನೆಸ್ ಸರ್ಟಿಫಿಕೇಟು. ಆ ಫಿಟ್ನೆಸ್ ಸರ್ಟಿಫಿಕೇಟ್ಗಳಿಂದ ಕಾಲದಿಂದ ಕಾಲಕ್ಕೆ ಕೊಡಬೇಕು, ಕೊಡ್ತಾನೇ ಇಲ್ಲ. ಸಾಮಾನ್ಯವಾಗಿ ಒಬ್ಬ ಆಟೋ ರಿಕ್ಷಾದವನು 1 ವರ್ಷ ಆದ ತಕ್ಷಣವೇ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡು ಬಂದು RTOನಿಂದ ಕ್ಲಿಯರೆನ್ಸ್ ತೊಗೊಂಡು ಬಂದು ಓಡಾಡಿಸ್ತಾ ಇರಬೇಕು. ಇಲ್ಲಿಂದರೆ ಪೊಲೀಸ್ನವ್ರು ಎಲ್ಲಿ ಬೇಕಾದ್ರೂ ಅದನ್ನು ನಿಲ್ಲಿಸ್ತಾರೆ. 3 ವೀಲರಲ್ಲಿ ಆಟೋ, 2 ಜನ ಪ್ರಯಾಣಿಕರು, 3 ಜನ ಪ್ರಯಾಣಿಕರು. ಅಷ್ಟು ಸಾರಿಗೆ ನಿಯಮಗಳು ಕಠಿಣವಾಗಿದ್ದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಸದಲ್ಲೇ ನಾವು ಪ್ರಯಾಣ ಮಾಡ್ತಕ್ಕಂಥವ್ರ ಬಗ್ಗೆ ಸರ್ಕಾರಗಳು ಮತ್ತು ಈ ವಿಮಾನ ಸಂಸ್ಥೆಗಳು ಎಷ್ಟೊಂದು ಕೇರ್ಫುಲ್ ಆಗಿರಬೇಕು, ಅದಿಲ್ಲದೆ ಹೋಯಿತು. ಮತ್ತು ನಮ್ಮಲ್ಲಿ ಸರ್ಕಾರಿ ಒಡೆತನದಲ್ಲಿರ್ತಕ್ಕಂಥ ವಿಮಾನಯಾನ ಸಂಸ್ಥೆ ಸ್ವತಂತ್ರ ಬಂದ ನಂತರ ನಷ್ಟದಲ್ಲಿ ಪ್ರಯಾಣ ಮಾಡೋದಕ್ಕೆ, ನಷ್ಟವನ್ನು ಅನುಭವಿಸಿ ಜನರಿಗೆ ಸೇವೆ ಕೊಡೋದಕ್ಕೆ ಪ್ರಾರಂಭ ಮಾಡಿತು. ಕ್ರಮೇಣ ಇದು ಖಾಸಗೀಕರಣ ಮಾಡಿದರೆ ಏನಾದರೂ ಸುಧಾರಿಸ್ಬೋದನೋ ಅಂತ ಹೇಳಿದ್ರೆ, ಖಾಸಗೀಕರಣ ಮಾಡಿರೋದ್ರಿಂದ ಖಾಸಗಿ ಒಡೆತನದ ಕಂಪನಿಗಳು ಉದ್ಧಾರ ಆದವು, ಟಿಕೆಟ್ಗಳ ಬೆಲೆ ಜಾಸ್ತಿ ಆಯ್ತೆ ಹೊರತು ಸೇವೆಯಲ್ಲಿ ಏನು ಬಹಳ ಮಹತ್ತರವಾದ ಬದಲಾವಣೆ ನಮ್ಮ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ಅಸಾಧ್ಯವಾದದ್ದೇನಲ್ಲ. ಖಾಸಗಿ ಕಂಪನಿಗಳಾಗಲಿ, ಸರ್ಕಾರಿ ಒಡೆತನಗಳಾಗಲಿ, ವಿಮಾನಯಾನ ಸಂಸ್ಥೆಯಲ್ಲಿ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಜರ್ಮನಿ ಕಂಪನಿಯ ಲುಫ್ತಾನ್ಸಾ ಏರ್ವೇಸ್ ಜಗತ್ತಿನಲ್ಲೇ ಎಲ್ಲ ದೇಶಕ್ಕೆ ಮಾದರಿಯಾಗಂಥ ಒಳ್ಳೆ ಸರ್ವಿಸನ್ನು, ಕಡಿಮೆ ರೇಟು, ವಿಮಾನಯಾನ ಖರ್ಚು ಲುಫ್ತಾನ್ಸಾದಲ್ಲಿ ತುಂಬ ಕಡಿಮೆ ಇದೆ, ಸಮಯದ ಪರಿಪಾಲನೆ ಕರೆಕ್ಟ್ ಇದೆ, ನಂಬರ್ ಆಫ್ ಆಕ್ಸಿಡೆಂಟ್ಸ್ ಕಡಿಮೆ ಇದೆ, ಮತ್ತು ಯಾವುದೇ ಥರದ ಕಂಪ್ಲೇಂಟ್ಗಳಿಲ್ಲ. ಮತ್ತು ಇತರೆ ಸಂಸ್ಥೆಯವರು ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ? ಈ ಕಂಪ್ನಿಯಿಂದಾನೇ ನಮ್ಮ ದೇಶಕ್ಕೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ? ಮತ್ತು ಕ್ರಮೇಣ ಪ್ರಾರಂಭದಲ್ಲಿ 5% ಇದ್ದ ಈ ಸೇವಾ ಸಂಸ್ಥೆ ಇವತ್ತು 65%ಗಿದೆ. ಮತ್ತು ಅದು ಕ್ರಮೇಣ ಅವರು ಇತರೆ ಸಂಸ್ಥೆನ ಒಂದಾದ ಮೇಲೆ ಒಂದು ತಗೊಳ್ತಾ ಹೋಗ್ತಾರೆ. ಮೊನಪಲಿ ಏಕಸ್ವಾಮ್ಯ ವಿಮಾನಯಾನ ಸಂಸ್ಥೆ ಆಗಿ ಅದು ಹೊರಹೊಮ್ಮೋ ಲಕ್ಷಣಗಳಿತ್ತು. ಒಂದು ವಿದೇಶ ಸಂಸ್ಥೆ ಮತ್ತೆ ನಮ್ಮನ್ನು ಪರೋಕ್ಷವಾಗಿ ಆಳೋದಕ್ಕೆ ನಮ್ಮ ದೇಶ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಅದು ಯಾವುದೇ ಸಂಸ್ಥೆ ಇರಲಿ, ನಮ್ಮ ದೇಶದ ನಾಗರಿಕರ ಪ್ರಾಣ ಮತ್ತು ಅವರ ಹಣ, ಅವರ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಮತ್ತು ಸುರಕ್ಷತೆ, ನಮ್ಮ ದೇಶದ ನಿಬಂಧನೆಗಳು, ನಮ್ಮ ದೇಶದ ಆಚಾರ ವಿಚಾರಗಳು, ಸಂಸ್ಕೃತಿಗಳು, ಇವಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ಬೆಲೆ ಕೊಟ್ಟು, ಗೌರವ ಕೊಟ್ಟು, ನಮ್ಮ ನಿಬಂಧನೆಗಳಿಗೆ ಒಪ್ಪಿ ಬರೋದಾದರೆ ಯಾವುದೇ ಕಂಪ್ನಿಗಳಿಗೂ ಅಡ್ಡಿ ಇರೋದಿಲ್ಲ. ಇತರೆ ಕಂಪ್ನಿ ಅವ್ರು ಫಾಲೋ ಮಾಡ್ತಿದ್ದಾರಲ್ಲ, ಆದರೆ ಇವರು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ಒಪ್ಪಂದಕ್ಕೆ ಬರ್ತಾ ಇಲ್ಲ? ಆಮೇಲೆ ಈ 3.5 ಲಕ್ಷ ಜನ ಕೊಟ್ಟಿರ್ತಕ್ಕಂಥ 680 ಕೋಟಿ ರೂಪಾಯಿಗಳನ್ನ ಕೊಡೋದಕ್ಕೆ 6 ದಿವಸ ತಗೊಂಡಿದ್ದಾರೆ ಅವರು. 6 days, 680 crores rupees, 680 ಕೋಟಿ ರೂಪಾಯಿ. ಮತ್ತು 3.5 ಲಕ್ಷ ಜನ ಪ್ಯಾಸೆಂಜರ್ಸ್ನ ಕಾರ್ಗೋ ಫ್ಲೈಟ್ನಲ್ಲಿರೋ ಲಗೇಜ್ಗಳು ವಾಪಸ್ ತಗೊಳಕ್ಕಾಗ್ತಾ ಇಲ್ಲ. 1 ವಾರ ಇನ್ನಿಲ್ಲದ ಹಿಂಸೆಯನ್ನು ಅನುಭವಿಸಿದ್ದಾರೆ. ಒಂದು ಊರಿನಲ್ಲಿ ಜಾತ್ರೆ ನಡೆಯುತ್ತೆ ಅಂದರೆ ಸರ್ಕಾರ 100 ಬಸ್ಗಳನ್ನು ಎಕ್ಸ್ಟ್ರಾ ಮಾಡುತ್ತೆ, ಬಸ್ ಸ್ಟ್ಯಾಂಡ್ಗಳನ್ನು ಜಾಸ್ತಿ ಮಾಡುತ್ತೆ, ಪೊಲೀಸರ ಸಂಖ್ಯೆ ಜಾಸ್ತಿ ಮಾಡುತ್ತೆ, ನೀರು ಕುಡಿಯೋರಿಗೆ ಸಂಖ್ಯೆ ಜಾಸ್ತಿ ಮಾಡುತ್ತೆ, ಶೌಚಾಲಯಗಳ ಸಮಸ್ಯೆ ಜಾಸ್ತಿ ಮಾಡುತ್ತೆ. ಇವರು ಏನನ್ನೂ ಮಾಡಲಿಲ್ಲ, ಯಾವುದೇ ಆಲ್ಟರ್ನೇಟಿವ್ ಫೆಸಿಲಿಟೀಸ್ ಕೂಡ ಕೊಡಲಿಲ್ಲ. ಸೊ ಇವತ್ತು ವಿಶ್ವ ಮಾನವ ಹಕ್ಕುಗಳ ದಿನ. 3.5 ಲಕ್ಷ ಜನದ್ದು ಕೇವಲ ಟಿಕೆಟ್ ಖರೀದಿ ಮಾಡಿ ಪ್ರಯಾಣಿಸ್ತಕ್ಕಂಥವರ ಹಕ್ಕುಗಳ ಉಲ್ಲಂಘನೆ ಮಾತ್ರ ಅಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಅವರ ಫ್ಯಾಮಿಲಿ ಮೆಂಬರ್ಸ್ಗಳು,
ಮತ್ತು ಇದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ಸ್ಟಾಫು ಸುಮಾರು 8ರಿಂದ 10 ಲಕ್ಷ ಇರ್ತವೆ. ಮತ್ತು ಇವರಿಗೋಸ್ಕರನೇ ಕೊಟ್ಟಿರ್ತಕ್ಕಂಥ ಸ್ಪೇಸು, ಏರ್ಪೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೇಸು, ಆ ಏರ್ಪೋರ್ಟ್ ಕಟ್ಟಿರೋದು ಟ್ಯಾಕ್ಸ್ ಪೇಯರ್ಸ್ ಹಣದಿಂದ. ಇದು ಈ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತು, ನಮ್ಮ ದೇಶದಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತು, ಈ ಕಂಪನಿಗಳು ಪ್ರಾರಂಭ ಮಾಡಿರೋದಲ್ಲ. ನಮ್ಮ ದೇಶದ ನಾಗರಿಕರು ನಾವು ಕೊಟ್ಟಿರೋ ಟ್ಯಾಕ್ಸ್ ಹಣದಲ್ಲಿ ಇದೆಲ್ಲ ಕಟ್ಟಿರುವಂಥದ್ದು. ಯಾವುದೋ ಒಂದು ಕಂಪನಿ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಅಂದರೆ ಇದು ಸಾಮ್ರಾಜ್ಯಶಾಹಿ ಮತ್ತು ಯಜಮಾನಿಕೆ ಧೋರಣೆ ಆಗಲಿಲ್ವಾ? ಬಂಡವಾಳಶಾಹಿಗಳು ತಮ್ಮ ಬಂಡವಾಳವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಅದರಲ್ಲೂ ಈ ಕಂಪನಿ ಮಾಡ್ತೇ ಹೊರತು ನಾಗರಿಕರಿಗೆ ಏನು ಸೇವೆ ಕೊಟ್ಟರು? ಪೈಲಟ್ಗಳ ಸಂಖ್ಯೆ ಜಾಸ್ತಿ ಮಾಡಿದರೆ ಅವ್ರಿಗೆ ಸಂಬಳ ಕೊಡಬೇಕಾಗತ್ತೆ, ಸ್ಟಾಫ್ ಸಂಖ್ಯೆ ಜಾಸ್ತಿ ಮಾಡಿದರೆ ಅವ್ರಿಗೆ ಸಂಬಳ ಕೊಡಬೇಕಾಗತ್ತೆ. ಮತ್ತು ನಿಧಾನವಾಗಿ ವಿಮಾನಗಳ ಸಂಖ್ಯೆ ಕಡಿಮೆ ಮಾಡ್ತಾ ಹೋದರೆ ಅವರಿಗೆ ಬರ್ತಕ್ಕಂಥ ಲಾಭ ಕಡಿಮೆ ಆಗುತ್ತೆ, ಲುಕ್ಸಾನ್ ಏನಾಗಲ್ಲ. ಸೊ ಅವರ ಲಾಭಾಂಶವನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡೇ ಹೊರತು ನಾಗರಿಕರಿಗೆ ಏನು ಸೇವೆ ಕೊಟ್ಟರು? ಮತ್ತು ಇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ವಿರುದ್ಧ ಅಲ್ವಾ? ನಮ್ಮ ದೇಶದಲ್ಲಿ ಇರತಕ್ಕಂಥ ನ್ಯಾಯವಾದಿಗಳು ಮತ್ತು ನ್ಯಾಯಪರ ಹೋರಾಟಗಾರರು, ಹಕ್ಕುಗಳ ಹೋರಾಟಗಾರರು, ಗ್ರಾಹಕರ ಹಕ್ಕುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಹೋರಾಟಗಾರರು ಈ ವಿಮಾನಯಾನ ಸಂಸ್ಥೆ ಮೇಲೆ 3.5 ಲಕ್ಷ ಗ್ರಾಹಕರ ಪರವಾಗಿ ಮತ್ತು ಅಷ್ಟೇ ಕುಟುಂಬದ ಸದಸ್ಯರ ಪರವಾಗಿ ಇವ್ರ ಮೇಲೆ ಕೇಸನ್ನು ಹಾಕಬೇಕು, ಪ್ರಕರಣವನ್ನು ದಾಖಲಿಸಬೇಕು. ಮುಂದೆ ಈ ಸಂಸ್ಥೆ ಅಲ್ಲ, ಯಾವುದೇ ಸಂಸ್ಥೆ ಈ ಥರ ಗ್ರಾಹಕರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಥವಾ ರೈಡ್ ಮಾಡೋ ರೀತಿಯಲ್ಲಿ ಮಾಡಬಾರ್ದು. ಅವರಿಗೊಂದು ಸರಿಯಾದ ಪಾಠ ಕಲಿಸ್ಬೇಕು, ಅವರು ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು. ಈ ಸಫರ್ ಆಗಿರೋ ಎಲ್ಲ ನಾಗರಿಕರಿಗೂ ಸೂಕ್ತ ಪರಿಹಾರ ಕೊಡಬೇಕು. ನಮ್ಮ ನಾಗರಿಕರ ಪ್ರಯಾಣ ಇನ್ನಷ್ಟು ಸುರಕ್ಷಿತವಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಅವಕಾಶ ಕೊಟ್ಟಿರೋ ನಿಮಗೆಲ್ಲರಿಗೂ ವಂದಿಸಿ